ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡಲಿಕ್ಕಿಂತ ಮುಂಚೆ ಹೊಸಬ್ರಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡ್ಕೊಳ್ಳಿ. ನಾನು ಹಾಕುವ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಹಾಗಿದ್ರೆ ಬನ್ನಿ ನೋಡೋಣ. ಇವತ್ತು ನನ್ನ ಎಪಿಸೋಡಲ್ಲಿ ಕಾರ್ತೀಕ ಮಾಸದ ಭಜನೆಯ ಕಾರ್ಯಕ್ರಮ ಇದೆ. ಹಾಗೆ ನಿಮಗೂ ತೋರಿಸ್ಲಿಕ್ಕೆ ಅಂತ ಈ ವಿಡಿಯೋನ ನಾನು ಮಾಡ್ಕೊಂಡಿದ್ದೀನಿ. ಹಾಗಿದ್ರೆ ನೋಡೋಣ ಬನ್ನಿ. ಮೊದಲಿಗೆ ನಾನು ನಮ್ಮ ಮನೆಯ ಪೂಜೆ ಕಾರ್ಯಕ್ರಮ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನಾನು ಪೂಜೆ ಮಾಡಿದ್ದೀನಿ. ನಿಮಗೆ ತೋರಿಸೋಣ ಅಂತ ಒಂದು ಕ್ಲಿಪ್ ಮಾಡಿಕೊಂಡೆ. ನೋಡಿ, ಇದು ನಮ್ಮ ಮನೆಯ ಕಳಸ. ಆದರೆ ನಾವು ಇದೇ ರೀತಿ ಕಳಸ ಇಡೋದು. ಹಾಗೆ ಒಂದು ಸ್ವಲ್ಪ ಈ ಕಡೆ ಬನ್ನಿ. ನನ್ನ ಮುದ್ದು ಶಿವಪ್ಪನವರಿದ್ದಾರೆ. ನನಗೆ ಇಷ್ಟವಾದ ಮೈ ಫೇವ್ರೆಟ್ ಗಾಡ್ ಅಂದರೆ ನಮ್ಮಪ್ಪ ಶಿವಪ್ಪ. ನನಗೆ ಅವರಂದರೆ ತುಂಬ ಇಷ್ಟ. ಹಾಗೆ ಪೂಜೆ ಕಾರ್ಯಕ್ರಮ ಮುಗೀತು. ಹಾಗೆ ಒಂದು ಸ್ವಲ್ಪ ಕಾಫಿ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಯಾಕೋ ಕಾಫಿ ಕುಡಿಲಿಕ್ಕೆ ಇಷ್ಟ ಆಗಲಿಲ್ಲ. ಅದಕ್ಕೆ ಟೀ ಮಾಡೋಣ ಅಂತ ಟೀ ಪೌಡರ್ಲ ಹಾಕ್ಬಿಟ್ಟು ಕುದಿಲಿಕ್ಕೆ ಬಿಟ್ಟೆ. ನಮ್ಮಮ್ಮ ನನ್ನ ಮುಂಚೆನೇ ಎಲ್ಲ ತೊಳೆದುಬಿಟ್ಟು ಇಟ್ಟಿದ್ರು. ನಾನು ಕಾಫಿ ಮಾಡಿಕೊಂಡು ಕುಡಿಯೋಣ ಅಂತ ಟೀ ಮಾಡಿಕೊಂಡು ಕುಡಿಯೋಣ ಅಂತ ನಾನು ಟೀಗೆ ರೆಡಿ ಮಾಡಿದೆ. ಹಾಗೆ ಟೀ ಎಲ್ಲ ರೆಡಿ ಆಯಿತು. ಈಗ ಆದಮೇಲೆ ಟೀನ ಸೋಸಿಬಿಟ್ಟು ಒಂದು ಸ್ವಲ್ಪ ಕುಡಿಯೋಣ ಅಂತ ಟೀ ಹಾಲು ಹಾಕಿದ್ಮೇಲೆ ಒಂದು ಸ್ವಲ್ಪ ಕುದಿಲಿಕ್ಕೆ ಬಿಟ್ಟೆ, ಒಂಚೂರು ಇದಾಗಲಿ ಅಂತ. ಈಗ ಟೀ ರೆಡಿ ಆಯಿತು. ಈಗ ಸೋಸಿಬಿಟ್ಟು ಟೀನ ಕುಡಿದೆ. ಅದೇನೋಪ್ಪ ಬೆಳಗ್ಗೆ ಟೀ ಕಾಫಿ ಇಲ್ಲ ಅಂದರೆ ಇರಲಿಕ್ಕೆ ಆಗಲ್ಲ. ಒಂಥರ ಎನರ್ಜಿ ಬೂಸ್ಟ್ ಇದ್ದಂಗೆ ನಮಗೆ. ಅದು ಕುಡಿಲಿಲ್ಲ ಅಂದರೆ ಆ ದಿನ ಎಲ್ಲ ಒಂದು ಫುಲ್ಲು ಲೇಜಿನೆಸ್. ಹಾಗೆ ನಾವು ಸಾಯಂಕಾಲ ಕಾರ್ತೀಕ ಮಾಸದ ಸೋಮವಾರದಂದು ಶಿವನ ದರ್ಶನಕ್ಕೆ ನಾವು ಬಂದ್ವಿ. ಎಲ್ಲ ಅಲಂಕಾರ ಎಲ್ಲ ಮಾಡಿದರು ಅಲ್ಲಿ. ಹಾಗೆ ನಾವು ಪೂಜೆ ಮಾಡಿಬಿಟ್ಟು ಕಾಯಿ ಎಲ್ಲ ಹೊಡೆದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾಡಿ ತಂದಿರುವಂತಹ ನೈವೇದ್ಯನ ದೇವರಿಗೆ ನೈವೇದ್ಯಕ್ಕಿಟ್ಟು ಹಾಗೆ ಶಿವನನ್ನು ನೋಡ್ತಾ ನಾನು ಕೂತೆ. ನೋಡ್ಲಿಕ್ಕೆ ಮಾತ್ರ ಎರಡು ಕಣ್ಣು ಸಾಲಲ್ಲ, ಸಖತ್ತಾಗಿ ಮಾಡಿದರು. ನನಗೆ ಇಷ್ಟವಾದ ದೇವರು ಬೇರೆ ಶಿವಪ್ಪ ಅಂತ. ಹಾಗೆ ಅಲ್ಲಿ 7 ಮಂದಿ ಅಕ್ಕಮ್ಮ ಅವರು ಇದ್ದಾರೆ. ಹಾಗೆ ದೇವಸ್ಥಾನದಲ್ಲಿ ಒಂದು ಸ್ವಲ್ಪ ಹೊತ್ತು ಕೂರಬೇಕಲ್ವ. ಪೂಜೆ ಎಲ್ಲ ನಂತರ ನಾವು ದೀಪ ಆರಾಧನೆ ಮಾಡಿಬಿಟ್ಟು ನಾವು ಇಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು, ಹಾಗೆ ಪಕ್ಕದಲ್ಲಿ ಆಂಜನೇಯನ ದೇವಸ್ಥಾನ ಇದೆ. 2 ಪಕ್ಕನೇ ಹಾಗೆ ಆಂಜನೇಯನ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಆಲ್ರೆಡಿ ಭಜನೆಗೆ ಸ್ಟಾರ್ಟ್ ಮಾಡಿದರು. ಇಲ್ಲಿ ಕಾರ್ತಿಕ್ ಮಾಸದಲ್ಲಿ ಇಲ್ಲಿ ಭಜನೆ ಮಾಡ್ತಾರೆ. ಹಾಗೆ ನಾವು ಬಂದ್ವಿ. ಇಲ್ಲಿ ಆಲ್ರೆಡಿ ಸುಮಾರು ಜನ ಇದ್ದರು. ಜಾಸ್ತಿ ವಿಡಿಯೋ ಮಾಡಲಿಕ್ಕಾಗಿಲ್ಲ, ಯಾಕಂದರೆ ನಾನು ಮಾಡ್ತಿರೋದು ಫಸ್ಟ್ ಟೈಮು. ಯಾರಾದರೂ ಏನು ಅಂದ್ಕೊತಾರೋ ಅಂತ ಒಂದು ಸ್ವಲ್ಪ ನರ್ವಸ್ ಆಗ್ತಿತ್ತು. ಅದಕ್ಕೋಸ್ಕರ ಜಾಸ್ತಿ ಮಾಡಲಿಲ್ಲ. ನಾನು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಭಜನೆ ಚೆನ್ನಾಗಿ ಮಾಡ್ತಾಯಿದ್ರು. ನಾನು ಕೇಳಿಸ್ಕೊಳ್ತಾ ಕೂತಿದ್ದೆ. ಹಾಗೆ ಒಂದು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡೆ. ಅಲ್ಲಿ ಆಂಜನೇಯ ಅಲಂಕಾರ ಮಾತ್ರ ಚೆನ್ನಾಗಿ ಮಾಡಿದರು, ಸಖತ್ತಾಗಿತ್ತು. ಹಾಗೆ ಪ್ರಸಾದಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ರು. ಭಜನೆ ಮಾಡಿಸ್ತಾರಲ್ಲ, ಅವರು ಪ್ರಸಾದ ಕೊಡ್ತಾರೆ, ಅದಕ್ಕೆ ಎಲ್ಲ ಅಲ್ಲೇ ರೆಡಿ ಮಾಡ್ಕೊತಿದ್ರು. ಸುಮಾರು ಜನ ಬಂದಿದ್ದರು ಭಜನೆ ಮಾಡಲಿಕ್ಕೆ. ಅದು ಕಾರ್ತಿಕ್ ಮಾಸದಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗಿ ಇದ್ರೇ ಒಂಥರ ಚೆನ್ನಾಗಿರುತ್ತೆ. ನಮಗೂ ಏನಾದರೂ ಟೆನ್ಷನ್ಸು ಏನಾದರೂ ಇದ್ದರೆ ದೇವಸ್ಥಾನಕ್ಕೆ ಹೋದರೆ ಒಂದು ಸ್ವಲ್ಪ ಟೆನ್ಷನ್ಸ್ ಎಲ್ಲ ಹೋಗುತ್ತೆ. ನೋಡಿ, ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಹಾಗೆ ಚೆನ್ನಾಗಿ ದೀಪ ಆರಾಧನೆ ಕೂಡ ಮಾಡಿದರು. ನಾವು ಕೂಡ ದೀಪ ಆರಾಧನೆ ಮಾಡಿ ಹಾಗೆ ಪ್ರಸಾದವನ್ನು ತಗೊಂಡು ಮನೆ ಕಡೆ ವಾಪಸ್ ಬಂದು. ಇದಾಗಿತ್ತು ಸೋಮವಾರದ ಬ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.